ನಮಸ್ಕಾರ ಸ್ನೇಹಿತರೆ, 60 ವರ್ಷ ಮೇಲ್ಪಟ್ಟವರಿಗೆ ಜೊತೆಗೆ ವಿಧವಾ ಮಹಿಳೆಯರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಬಹಳ ದಿನದಿಂದ ಸುಮಾರು 2 ವರ್ಷದಿಂದನೇ CM ಸಿದ್ದರಾಮಯ್ಯನವರು ಕಾಯ್ತಾ ಇದ್ರೇನೋ ಅನ್ಸುತ್ತೆ. ಇಲ್ಲಿ ಹಿರಿಯ ನಾಗರಿಕರಿಗೆ ಪಿಂಚಣಿಯನ್ನು ಹೆಚ್ಚಳ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇದರ ಜೊತೆಗೆ ಕೇಂದ್ರ ಸರ್ಕಾರದಿಂದ ವಿಧವಾ ಮಹಿಳೆಯರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದ್ದು ಎಷ್ಟರಿಂದ ಎಷ್ಟಕ್ಕೆ ಹೆಚ್ಚಳ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡ್ಕೊಂಡು ಬರೋಣ. ಯಾಕಂದರೆ ಬಹಳಷ್ಟು ವಿಧವಾ ಮಹಿಳೆಯರಿಗೆ ಬಲವನ್ನು ತುಂಬಲಿಕ್ಕೆ, ಅವರ ಬೆಳವಣಿಗೆಗೆ, ಅವರ ಸಬಲೀಕರಣಕ್ಕೆ, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪಿಂಚಣಿಯನ್ನು ಹೆಚ್ಚಳ ಮಾಡಲಾಗ್ತಾ ಇದೆ. ಸೊ ಹಾಗಾದರೆ ಬನ್ನಿ, ಈ ಪಿಂಚಣಿ ಯಾರ್ಯಾರಿಗೆ ಹೆಚ್ಚಳ ಆಗ್ತಾ ಇದೆ, ಎಷ್ಟೆಷ್ಟು ಹೆಚ್ಚಳ ಆಗ್ತಾ ಇದೆ, ಜೊತೆಗೆ ಅಂಗವಿಕಲರು ಕೂಡ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ ನಮಗೂ ಕೂಡ ಹೆಚ್ಚಳ ಆಗಿದೆ ಇಲ್ವಾ ಅಂತ. ಅವ್ರ ಬಗ್ಗೆನೂ ಕೂಡ ನಾನು ಕ್ಲಾರಿಟಿ ಕೊಡ್ತೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ, ಪ್ರತಿಯೊಬ್ಬ ಪಿಂಚಣಿದಾರರು ಕೂಡ ನೋಡ್ಕೊಳ್ಬೇಕು, ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ. ಹಾಗಾಗಿ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ರಾಜ್ಯ ಸರ್ಕಾರದಿಂದ ಹಿರಿಯ ನಾಗರಿಕರಿಗೆ ಹೆಚ್ಚಳ ಆಗ್ತಾ ಇದೆ, ಅದರ ಬಗ್ಗೆ ನಾವು ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಇಲ್ಲಿ ರಾಜ್ಯ ಸರ್ಕಾರದಿಂದ ಹಿರಿಯ ನಾಗರಿಕರಿಗೆ 60 ವರ್ಷ ಮೇಲ್ಪಟ್ಟವರಲ್ಲಿ ಪುರುಷರು ಬಂದರೂ ಮಹಿಳೆಯರು ಕೂಡ ಬಂದರೂ ವಿಧವಾ ಮಹಿಳೆಯರಿಗೆ ಸಪ್ರೇಟ್ ಆಗಿರುತ್ತೆ. ಇನ್ನು ಈ ಪುರುಷ ಮತ್ತು ಮಹಿಳೆಯರಿಗೆ, ಹಿರಿಯ ನಾಗರಿಕರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದ್ದು ಕಳೆದ 2 ವರ್ಷದಿಂದ ನಾವು ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕಂತ ಕಾಯ್ತಾ ಇದ್ದೀವಿ ಅಂತ CM ಸಿದ್ದರಾಮಯ್ಯನವರು ಹಿರಿಯ ನಾಗರಿಕರ ಸಭೆಯಲ್ಲಿ ಒಂದು ಭಾಷಣವನ್ನು ಬಿಗಿದ್ದಾರೆ. ಹೌದು, 2 ವರ್ಷದಿಂದ ನಾವು ಹೆಚ್ಚಳ ಮಾಡಲಿಕ್ಕಾಗಿರಲಿಲ್ಲ ಕಾರಣಾಂತರಗಳಿಂದ. ಆದರೆ ಒಂದು ಮಾತನ್ನು ಕೊಡ್ತೇವೆ, ಈ 2025 ಒಳಗಾಗಿ, ಇದೇ ಡಿಸೆಂಬರ್ನ ಒಳಗಾಗಿ ನಾವು ಪಿಂಚಣಿಯನ್ನು ಹೆಚ್ಚಳ ಮಾಡ್ತಾ ಇದ್ದೀವಿ. ಹೌದು, ಹಿರಿಯ ನಾಗರಿಕರಿಗೆ ಒಂದು ಶಕ್ತಿ ತುಂಬಲು ಅವರಿಗೆ ಎಷ್ಟು ದುಡ್ಡು ಖರ್ಚು ವೆಚ್ಚ ಇರುತ್ತೆ, ಹಾಗಾಗಿ ಅವರಿಗೆ ಒಂದಿಷ್ಟು ದುಡ್ಡನ್ನು ನಾವು ಹೆಚ್ಚಳ ಮಾಡ್ತಾ ಇದ್ವಿ. ಸುಮಾರು 7ರಿಂದ 8% ಅಷ್ಟು ಪಿಂಚಣಿಯನ್ನು ಹೆಚ್ಚಳ ಮಾಡಲಿಕ್ಕೆ CM ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದು, ಯಾರ್ಯಾರು ಪಿಂಚಣಿದಾರರಿದ್ದೀರಿ, ಸೊ ನಿಮಗೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸೊ ಅದರ ಜೊತೆಗೆ ನೀವು ಹಿರಿಯ ನಾಗರಿಕರು ಇದ್ದರೆ, ನಿಮಗೆ ಸರಿಯಾಗಿ ದುಡ್ಡು ಜಮಾ ಆಗ್ತಾ ಇಲ್ಲ ಅಂದರೆ ಒಂದು ಕೆಲಸ ಮಾಡಿ, ಬರೀ ಹಿರಿಯ ನಾಗರಿಕರಷ್ಟೇ ಅಲ್ಲ, ವಿಧವಾ ಮಹಿಳೆಯರಾಗಿರಲಿ, ಅಂಗವಿಕಲರಾಗಿರಲಿ, ನೀವು ಕನ್ಫರ್ಮ್ ಮಾಡ್ಕೊಳ್ಬೇಕು ಸರ್ಕಾರಕ್ಕೆ. ಏನಪ್ಪ ನಿಮಗೆ ಸರಿಯಾಗಿ ದುಡ್ಡು ಜಮಾ ಆಗ್ತಾ ಇಲ್ಲ, ಪ್ರತಿ ತಿಂಗಳು ಬರ್ತಾ ಇಲ್ಲ ಅಥವಾ ನಿಂತು ಹೋಗಿದೆ ಅಂತ ಅನ್ನೋದಾದರೆ ನಿಮಗೆ ಮುಂದಿನ ತಿಂಗಳು ಹಿಡ್ಕೊಂಡು ಸರಿಯಾಗಿ ಜಮಾ ಆಗುತ್ತೆ. ಈ ಕೆಲಸ ಅಂದರೆ ಸರ್ಕಾರವೇ ಹೇಳಿರ್ತಕ್ಕಂತಹ ಕೆಲಸ. ಅದು ಏನಂತ ನೋಡೋದಾದರೆ, ನಿಮ್ಮ ಒಂದು ಲೈಫ್ ಸರ್ಟಿಫಿಕೇಟನ್ನು, ಅಂದರೆ ಜೀವಿತ ಪ್ರಮಾಣ ಪತ್ರ ಅಂತ ನಾವು ಕರಿತೀವಿ, ಆ ಒಂದು ಪತ್ರವನ್ನು ಯಾವ ಬ್ಯಾಂಕ್ನಲ್ಲಿ ನಿಮಗೆ ದುಡ್ಡು ಜಮಾ ಆಗ್ತಾ ಇರತ್ತೆ ನೋಡಿ ಸರ್ಕಾರದಿಂದ, ಆ ಒಂದು ಬ್ಯಾಂಕಿಗೆ ಹೋಗಿ ಸಬ್ಮಿಟ್ ಮಾಡಬೇಕು. ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ನಿಮಗೆ ಹೇಳ್ತಾರೆ, ನೀವು ಸರಿಯಾಗಿ ದುಡ್ಡು ಜಮಾ ಆಗ್ತಾ ಇಲ್ಲ ಅಂದರೆ ಸಬ್ಮಿಟ್ ಮಾಡಿ. ನೀವು ಯಾಕಂದರೆ ಸರ್ಕಾರಕ್ಕೆ ಕನ್ಫರ್ಮ್ ಆಗಬೇಕಾಗಿದೆ. ಯಾಕಂದರೆ ಸಾಕಷ್ಟು ಕುಟುಂಬಸ್ಥರು ಏನು ಮಾಡ್ತಾ ಇದ್ದಾರೆ, ಪಿಂಚಣಿದಾರರು ತೀರಿ ಹೋಗಿದ್ರು ಸಹಿತ, ಅದರಲ್ಲಿ ಹಿರಿಯ ನಾಗರಿಕರಲ್ಲಿ ಹೆಚ್ಚಾಗಿ ತೀರಿ ಹೋಗಿದ್ರು ಸಹಿತ ಇನ್ನೂ ಕೂಡ ಅವರ ಕುಟುಂಬಸ್ಥರು ದುಡ್ಡನ್ನು ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಹೇಳ್ತಾ ಇದೆ, ನಿಮಗೆ ದುಡ್ಡು ಜಮಾ ಆಗಬೇಕಂದ್ರೆ, ನೀವು ಒಂದು ಪಿಂಚಣಿಯನ್ನು ಪಡ್ಕೊಳ್ಬೇಕಂದ್ರೆ ನಿಮ್ಮ ಒಂದು ಲೈಫ್ ಸರ್ಟಿಫಿಕೇಟ್ ಇದೆಯಲ್ಲ ಅದನ್ನು ಸಬ್ಮಿಟ್ ಮಾಡಿ, ನಾವು ದುಡ್ಡನ್ನು ಕೊಡ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಈ ಕೆಲಸ ಮಾಡಿ. ಜೊತೆಗೆ ಯಾರ್ಯಾರು ಈಗ ಸಾಕಷ್ಟು ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಅಪ್ಲಿಕೇಶನ್ ಹಾಕಿದ್ರಿ, ಸೊ ನಿಮ್ಮನ್ನು ಕೂಡ ಪಿಂಚಣಿ ಯೋಜನೆಯಿಂದ ತೆಗೆದಾಕುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ. ಒಟ್ಟಾರೆಯಾಗಿ ಪ್ರತಿಯೊಂದು ಸ್ಕೀಮ್ಸ್ಗಳಲ್ಲಿ ಕೂಡ ವೆರಿಫಿಕೇಷನ್ ಆಗ್ತಾ ಇದೆ. ಯಾಕಂದರೆ ಸರ್ಕಾರಕ್ಕೆ ಲಾಸ್ ಆಗಬಾರ್ದಲ್ವಾ, ಮೊದಲೇ ದುಡ್ಡಿಲ್ಲ ಅಂಥದ್ರಲ್ಲಿ ನೀವು ಲಾಸ್ ಮಾಡ್ತಾ ಹೋದರೆ ನಿಮಗೆ ಎಲ್ಲಿಂದ ಕೊಡಬೇಕು ದುಡ್ಡು. ಹಾಗಾಗಿ ಯಾರು ಎಲಿಜಿಬಲ್ ಇರ್ತಾರೋ ಅವ್ರಿಗೆ ಮಾತ್ರ ದುಡ್ಡನ್ನು ಕೊಡ್ತಾರೆ. ಇನ್ನು ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ ವಿಧವಾ ಮಹಿಳೆಯರಿಗೆ ಹೆಚ್ಚಳ ಆಗ್ತಾ ಇದ್ದು ನಮ್ಮ ರಾಜ್ಯ ಸೇರಿದಂತೆ ಇನ್ನೂ ಅನೇಕ ರಾಜ್ಯಗಳಲ್ಲಿ ಹೆಚ್ಚಳ ಆಗಿದೆ. ನಮ್ಮ ರಾಜ್ಯದಲ್ಲಿ ಎಷ್ಟು ಹೆಚ್ಚಳ ಆಗಿದೆ ಇದು ಮುಖ್ಯವಾಗಿರ್ತಕ್ಕಂಥದ್ದು. 900ಕ್ಕಿದ್ದಂತಹ ಪಿಂಚಣಿ 2200ಕ್ಕೆ ಏರಿಕೆ ಆಗಲಿದೆ ಅಂತೆ. ಅತಿ ಶೀಘ್ರದಲ್ಲಿ ವಿಧವಾ ಮಹಿಳೆಯರಿಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ. ಇದರ ಜೊತೆಗೆ ಉತ್ತರ ಪ್ರದೇಶ, ಬಿಹಾರ, ಮಹಾರಾಷ್ಟ್ರ, ಹರಿಯಾಣ ಮತ್ತು ಮಧ್ಯಪ್ರದೇಶ ಹಾಗೂ ರಾಜಸ್ಥಾನದಲ್ಲಿ ಕೂಡ ಪಿಂಚಣಿ ಹೆಚ್ಚಳ ಆಗಲಿದೆ ಅಂತೆ. ಸೊ ಯಾರ್ಯಾರು ವಿಧವಾ ಮಹಿಳೆಯರಿದ್ರಿ, ನಿಮಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ. ಸೊ ಬಹಳ ದಿನದಿಂದ ಕಾಯ್ತಾ ಇದ್ರಿ ಪಿಂಚಣಿ ಹೆಚ್ಚಳ ಆಗಬೇಕಂತ. ನಿಮಗೂ ಕೂಡ ಹೆಚ್ಚಳ ಆಗಿ ನಿಮ್ಮ ಬೆಳವಣಿಗೆಗೆ, ನಿಮ್ಮ ಸಬಲೀಕರಣಕ್ಕೆ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವುದಕ್ಕೆ ಯೂಸ್ ಮಾಡಿ, ಒಟ್ಟಾರೆಯಾಗಿ ನಿಮಗೆ ಈ ಪಿಂಚಣಿಯನ್ನು ಹೆಚ್ಚಳ ಮಾಡಿ ಕೊಡ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಈ ಪಿಂಚಣಿ ಹೆಚ್ಚಳ ಆಗುತ್ತೆ. ವಿಧವಾ ಮಹಿಳೆಯರಲ್ಲಿ ಕೂಡ ನೀವು ಕೂಡ ಅಷ್ಟೇ, ಸರಿಯಾಗಿ ದುಡ್ಡು ಜಮಾ ಆಗ್ತಾ ಇಲ್ಲ ಅಂದರೆ ನಿಮ್ಮ ಒಂದು ಲೈಫ್ ಸರ್ಟಿಫಿಕೇಟ್ ಅಂತ ಕರೀತಾರಲ್ವ, ಅದನ್ನು ನೀವು ಏನು ಮಾಡಬೇಕು, ನೀವು ಯಾವ ಬ್ಯಾಂಕ್ನಲ್ಲಿ ದುಡ್ಡನ್ನು ಜಮಾ ಆಗ್ತಾ ಇರತ್ತೆ ಆ ಬ್ಯಾಂಕಿಗೆ ಹೋಗಿ ಸಬ್ಮಿಟ್ ಮಾಡಿದ್ರೆ ಸಾಕು, ನಿಮಗೆ ಎಂದಿನಂತೆ ಪಿಂಚಣಿ ಜಮಾ ಆಗ್ತಾ ಇರತ್ತೆ. ಹಾಗೆ ಸರಿಯಾಗಿ
ಜಮಾ ಆಗ್ತಾ ಹೋಗುತ್ತೆ. ಇನ್ನು ಅಂಗವಿಕಲರಿಗೆ ಅಂಗವೈಕಲ್ಯತೆದ ಆಧಾರದ ಮೇಲೆ ದುಡ್ಡು ಜಮಾ ಆಗ್ತಾ ಇರುತ್ತೆ. ಒಬ್ಬೊಬ್ಬರಿಗೆ ಒಂದು ಬೆರಳು ಇರಲಿಲ್ಲ ಅಂದರೆ 500 ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಇನ್ನೊಬ್ಬೊಬ್ಬರಿಗೆ ಒಂದು ಕೈಯೇ ಇರುವುದಿಲ್ಲ, ಅವರಿಗೆ 1,000 ಕೊಡ್ತಿರ್ತಾರೆ. ಒಬ್ಬೊಬ್ಬರಿಗೆ 2 ಕೈ ಇರೋದಿಲ್ಲ, ಅವರಿಗೆ 2,000. ಹೀಗೆ ಅಂಗವೈಕಲ್ಯತೆ ಹೇಗೆ ಹೆಚ್ಚಳ ಆಗಿರುತ್ತೆ ಹಾಗೆ ಅಂಗವೈಕಲ್ಯತೆಯ ಆಧಾರದ ಮೇಲೆ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡ್ತಾ ಹೋಗುತ್ತೆ ಇಲ್ಲಿ ಸರ್ಕಾರ. ಹಾಗಾಗಿ ನಿಮಗೆ ಆಲ್ರೆಡಿ ದುಡ್ಡು ಜಮಾ ಹೆಚ್ಚಳ ಆಗಿರುತ್ತೆ. ಸುಮ್ಮನೆ ಈಗ ಮತ್ತೇನಾದರೂ ಮುಂದಿನ ದಿನಗಳಲ್ಲಿ ಹೆಚ್ಚಾದ್ರೆ ಆದರೆ ನಾನು ತಿಳಿಸ್ತೀನಿ, ಓಕೆನಾ. ಈ ವಿಷಯವನ್ನು ಒಟ್ಟಾರೆಯಾಗಿ ತಿಳಿಸಬೇಕಾಗಿತ್ತು, ತಿಳಿಸಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಲಿಸನ್ ಕಬಾಯ್ ಬಿಡಿ ಫ್ರೆಂಡ್ಸ್.